ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇಲ್ಲಿವರೆಗೂ ಅಕೌಂಟ್ ಓಪನ್ ಮಾಡಿಲ್ಲ ಅಂದ್ರೆ ಅಕೌಂಟ್ ಓಪನಿಂಗ್ ಲಿಂಕ್ ಹಾಗೂ ನೀವೇನಾದ್ರೂ ಸರ್ವಿಸ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅದರ ಫಾರ್ಮ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಫಿಲ್ ಮಾಡಬಹುದು. ಹಾಗೆ ಅಕೌಂಟ್ ಓಪನ್ ಮಾಡಬಹುದು. ಅಕೌಂಟ್ ಅನ್ನು ಓಪನ್ ಮಾಡುವಾಗ ಹಾರ್ಟ್ ಫಂಡ್ಸ್ ಅಂಡ್ ಸ್ಕೀಮ್ ಸೆಲೆಕ್ಷನ್ ಸೆಕ್ಷನ್ ಅಲ್ಲಿ ಪ್ರೀಮಿಯಂ ಅಕೌಂಟ್ ಅನ್ನು ಸೆಲೆಕ್ಟ್ ಮಾಡಿ ನಂತರ TRX20 TRX17 ಚೂಸ್ ಮಾಡಿ. ಎರಡು ಕೂಡ ಫ್ರೀ ಅಕೌಂಟ್ ಆಗಿರುತ್ತೆ. ಯಾವ್ದಾದ್ರು ಒಂದನ್ನ ಚೂಸ್ ಮಾಡಬೇಕು, TRX20 ಅಥವಾ TRX17. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಇವತ್ತು ಕ್ರಾಸ್ ಲಿಮಿಟೆಡ್ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಒಂದು ಹೊಸ ಪ್ರಾಡಕ್ಟ್ ಅನ್ನು ಲಾಂಚ್ ಮಾಡಿದೆ, ಟಿಪ್ಪಿಂಗ್ ಜಾಕ್ಸ್ ಅಂತ. ಈ ಹೊಸ ಪ್ರಾಡಕ್ಟ್ ಲಾಂಚ್ ನ ಕಾರಣಕ್ಕೆ ಕ್ರಾಸ್ ಲಿಮಿಟೆಡ್ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ. ನಂತರ ಸಂಡೂರ್ ಮ್ಯಾಂಗನೀಸ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ಅಂದ್ರೆ ಕಂಪನಿಯ ಪ್ರಮೋಟರ್ ಸ್ಟೇಕ್ ಅನ್ನ ತಗೊಂಡಿದ್ದಾರೆ. ಕಂಪನಿಯಲ್ಲಿ 14.91% ಸ್ಟೇಕ್ ಅನ್ನ ತಗೊಂಡಿದ್ದಾರೆ. ಈ ಸುದ್ದಿ ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ. ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಅನ್ನ ವಾಚ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ಕ್ರಾಫ್ಟ್ಸ್ಮನ್ ಆಟೋಮೇಷನ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಯ ಒಂದು ಸಬ್ಸಿಡಿಯರಿ ಅಕ್ವಿಸಿಷನ್ ಅನೌನ್ಸ್ ಮಾಡಿದೆ. ಸುಪ್ರಾಶ್ ಡೆವಲಪರ್ಸ್ ಹಾಗೂ ಶ್ರೀಕಾರ ಟೆಕ್ ನ ಕಂಪನಿ 145 ಕೋಟಿಗೆ ಅಕ್ವೈರ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ. ಈ ಅಕ್ವಿಸಿಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಕ್ರಾಫ್ಟ್ಸ್ಮನ್ ಆಟೋಮೇಷನ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಅಂತ. ನಂತರ ಗ್ರೇಟ್ ಈಸ್ಟರ್ನ್ ಶಿಪ್ಪಿಂಗ್ ಕಂಪನಿ ಅಥವಾ GE ಶಿಪ್ಪಿಂಗ್ ಕಂಪನಿ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದೆ, ಸೌತ್ ಕೊರಿಯನ್ ವೆಸೆಲ್ ಅನ್ನ ತಗೊಳ್ಳುವಂತ ಒಪ್ಪಂದ. ಈ ವೆಸೆಲ್ 2026 4th ಕ್ವಾರ್ಟರ್ ಅಲ್ಲಿ ಅಂದ್ರೆ ನೆಕ್ಸ್ಟ್ ಈಗ ಏನು Q4 ಬರ್ತಿದೆ ಅದರಲ್ಲಿ ಕಂಪನಿಯ ಆಪರೇಷನ್ಸ್ ಗೆ ಜಾಯಿನ್ ಆಗೋ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಈ ಸದ್ಯ ಕಾರಣಕ್ಕೆ ಗ್ರೇಟ್ ಈಸ್ಟರ್ನ್ ಶಿಪ್ಪಿಂಗ್ ಕಂಪನೀಸ್ ಅನ್ನು ಕೂಡ ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಯಾಕಂದ್ರೆ ಈ ಕಂಪನಿ ಶಿಪ್ಪಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋದ್ರಿಂದ ಇವರು ತಮ್ಮ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡ್ಕೊಂಡಾಗೆ ಒಂದು ವೆಸೆಲ್ ಅನ್ನ ತಗೊಳ್ಳೋ ಮೂಲಕ ಹಾಗಾಗಿ ವಾಚ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ GE ಶಿಪ್ಪಿಂಗ್ ಅಲ್ಲಿ ಇವತ್ತು ಅಂತ. ನಂತರ ಸೋಮಾ ಟೆಕ್ಸ್ಟೈಲ್ಸ್ ಅಂಡ್ ಇಂಡಸ್ಟ್ರೀಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ ಒಂದು ಕನ್ಸ್ಟ್ರಕ್ಷನ್ ಆರ್ಡರ್ ಸಿಕ್ಕಿದೆ. ಕಂಪನಿ ಟೆಕ್ಸ್ಟೈಲ್ ಅಂತ ಇದೆ ಬಿಸ್ನೆಸ್ ಹೆಸರಲ್ಲಿ, ಜೊತೆಗೆ ಮುಂದಕ್ಕೆ ಇಂಡಸ್ಟ್ರೀಸ್ ಅಂತ ಕೂಡ ಇದೆ. 281 ಕೋಟಿ ಕನ್ಸ್ಟ್ರಕ್ಷನ್ ವರ್ಕ್ ಆರ್ಡರ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಸೋಮಾ ಟೆಕ್ಸ್ಟೈಲ್ಸ್ ಅಂಡ್ ಇಂಡಸ್ಟ್ರೀಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಕಿಮ್ಸ್ ಅಥವಾ ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಸರ್ವೇಜನ ಹೆಲ್ತ್ ಕೇರ್ ಅಲ್ಲಿ ನಿಯರ್ಲಿ 7% ಸ್ಟೇಕ್ ಅನ್ನ ಅಕ್ವೈರ್ ಮಾಡಿದೆ 148 ಕೋಟಿಗೆ. ಈ ಅಕ್ವಿಸಿಷನ್ ಕಾರಣಕ್ಕೆ ಕಿಮ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಹಿಂದೂಸ್ತಾನ್ ವೇಸ್ಟ್ ಟ್ರೀಟ್ಮೆಂಟ್ ಕಂಪನಿಯ ಜೊತೆ ಜಾಯಿಂಟ್ ವೆಂಚರ್ ಅನ್ನ ಮಾಡಿಕೊಂಡಿದೆ ಕಂಪ್ರೆಸ್ಡ್ ಬಯೋ ಗ್ಯಾಸ್ ಪ್ಲಾಂಟ್ ಗೆ ಸಂಬಂಧಪಟ್ಟಂತೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು ಈ ಸುದ್ದಿ ಎಷ್ಟರ ಮಟ್ಟಿಗೆ ಸ್ಟಾಕ್ ನ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಅಂತ. ನಂತರ ಸೆಂಟಮ್ ಎಲೆಕ್ಟ್ರಾನಿಕ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಕೆನಡಾದಲ್ಲಿ ಕೆಲವು ಸಬ್ಸಿಡಿಯರೀಸ್ ಅನ್ನು ಹೊಂದಿತ್ತು. ಅದರಲ್ಲಿ ಒಂದು ಸಬ್ಸಿಡಿಯರಿಯನ್ನ ಡಿಸ್ಕಂಟಿನ್ಯೂ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ. ಈ ಸಬ್ಸಿಡಿಯರಿ ಡಿಸ್ಕಂಟಿನ್ಯೂಯೇಷನ್ ನ ಕಾರಣಕ್ಕೆ ಸೆಂಟಮ್ ಎಲೆಕ್ಟ್ರಾನಿಕ್ಸ್ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನು ವಾಚ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ. ನಂತರ ಇಂಡಿಯನ್ ಹೋಟೆಲ್ಸ್ ಕಂಪನಿ ಫೋಕಸ್ ಅಲ್ಲಿ ಇರುತ್ತೆ. ಇಂಡಿಯನ್ ಹೋಟೆಲ್ಸ್ ಕಂಪನಿ ಜೊತೆ ತಾಜ್ ಜೀವಿಕೆ ಹೋಟೆಲ್ಸ್ ಅಂಡ್ ರೆಸಾರ್ಟ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಇಂಡಿಯನ್ ಹೋಟೆಲ್ಸ್ ನ ಹೋಲ್ಡಿಂಗ್ ತಾಜ್ ಜೀವಿಕೆ ಹೋಟೆಲ್ಸ್ ಅಲ್ಲಿ ಇದೆ. ಅದರಲ್ಲಿ ಒಂದಷ್ಟು ಸ್ಟೇಕ್ ಅನ್ನ ಮಾರಾಟ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಹಾಗೆ ಈ ಇಂಡಿಯನ್ ಹೋಟೆಲ್ಸ್ ಏನ್ ಸ್ಟೇಕ್ ಅನ್ನ ಮಾರಾಟ ಮಾಡ್ತಾ ಇದೆ ಆ ಸ್ಟೇಕ್ ಅನ್ನ ತಾಜ್ ಜೀವಿಕೆ ಹೋಟೆಲ್ಸ್ ನ ಪ್ರಮೋಟರ್ಸ್ ತಗೊಳ್ತಿದ್ದಾರೆ. ಹಾಗಾಗಿ ಎರಡು ಸ್ಟಾಕ್ ಗಳನ್ನ ವಾಚ್ ಮಾಡಬಹುದು. ಇಂಡಿಯನ್ ಹೋಟೆಲ್ಸ್ ಸ್ಟೇಕ್ ಅನ್ನ ಮಾರಾಟ ಮಾಡ್ತಿದೆ, ತಾಜ್ ಜೀವಿಕೆಯಲ್ಲಿರುವಂತ ಸ್ಟೇಕ್ ಅನ್ನ, ಬಟ್ ಅದೇ ಸ್ಟೇಕ್ ಅನ್ನ ಈ ಕಂಪನಿಯ ಪ್ರಮೋಟರ್ಸ್ ತಗೊಳ್ತಿದ್ದಾರೆ. ಪ್ರಮೋಟರ್ ಹೋಲ್ಡಿಂಗ್ ಜಾಸ್ತಿ ಆಗುತ್ತೆ. ಈ ಸುದ್ದಿ ಕಾರಣಕ್ಕೆ ಈ ಎರಡು ಸ್ಟಾಕ್ ಗಳನ್ನ ವಾಚ್ ಮಾಡಬಹುದು ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಥವಾ ರಿಯಾಕ್ಟ್ ಮಾಡುತ್ತೆ ಈ ಎರಡು ಶೇರ್ಗಳಲ್ಲಿ ಇವತ್ತು ಅಂತ. ನಂತರ ಕಜಾರಿಯಾ ಸೆರಾಮಿಕ್ಸ್ ಫೋಕಸ್ ಅಲ್ಲಿರುತ್ತೆ. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ. ಕಂಪನಿಯ ಸಬ್ಸಿಡಿಯರಿಯ CFO ಕಳೆದ 2 ವರ್ಷಗಳಿಂದ ಫ್ರಾಡ್ ಮಾಡಿದ್ದಾರೆ ಅನ್ನುವಂತ ಆರೋಪ ಬಂದಿದೆ. ಕಜಾರಿಯಾ ಸೆರಾಮಿಕ್ಸ್ ಅಲ್ಲ, ಕಜಾರಿಯಾ ಸೆರಾಮಿಕ್ಸ್ ನ ಒಂದು ಸಬ್ಸಿಡಿಯರಿ, ಆ ಸಬ್ಸಿಡಿಯರಿಯ CFO ಏನಿದ್ದಾರೆ ಅವರು ಫ್ರಾಡ್ ಮಾಡಿದ್ದಾರೆ ಅನ್ನುವಂತ ಆರೋಪ. ಈ ಸುದ್ದಿ ಕಾರಣಕ್ಕೆ ಕಜಾರಿಯಾ ಸೆರಾಮಿಕ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ರಿಯಾಕ್ಷನ್ ಬರುತ್ತಾ ಇಲ್ವೋ ಗೊತ್ತಿಲ್ಲ, ಯಾಕೆಂತಂದ್ರೆ ಕಜಾರಿಯಾ ಸೆರಾಮಿಕ್ಸ್ ಅಲ್ಲ ಇರೋದಂತದಲ್ಲ, ಅದರ ಒಂದು ಸಬ್ಸಿಡಿಯರಿಯಲ್ಲಿ ಬಟ್ ಸ್ಟಿಲ್ ಕಂಪನಿಗೆ ರಿಲೇಟೆಡ್ ಆಗಿರುತ್ತೆ. ಹಾಗಾಗಿ ವಾಚ್ ಮಾಡಬಹುದು ಸ್ಟಾಕ್ ನ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಇವತ್ತು ಅಂತ.
ನಂತರ ಜಾನ್ ಕಾಕ್ರೆಲ್ ಇಂಡಿಯಾ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಬೆಲ್ಜಿಯಂನ ಜಾನ್ ಕಾಕ್ರೆಲ್ ಮೆಟಲ್ಸ್ ಇಂಟರ್ನ್ಯಾಷನಲ್ ಅಲ್ಲಿ 100% ಸ್ಟೇಕ್ ಅನ್ನು ತಗೊಳ್ತಾ ಇದೆ. ಈ ಬೆಲ್ಜಿಯಂನ ಕಂಪನಿಯ ಪೇರೆಂಟ್ ಕಂಪನಿ ಏನಿದೆ ಜಾನ್ ಕಾಕ್ರೆಲ್ ಅವರ ಹೋಲ್ಡಿಂಗ್ ಇತ್ತು. ಆ ಹೋಲ್ಡಿಂಗ್ ಅನ್ನ ಜಾನ್ ಕಾಕ್ರೆಲ್ ಇಂಡಿಯಾ ಅಕ್ವೈರ್ ಮಾಡ್ಕೊಳ್ತಾ ಇದೆ. ಈ ಸುದ್ದಿ ಕಾರಣಕ್ಕೆ ಜಾನ್ ಕಾಕ್ರೆಲ್ ಇಂಡಿಯಾ ಶೇರ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಅಂತ. ನಂತರ ಗ್ರಾನ್ಯುಯಲ್ಸ್ ಇಂಡಿಯಾ ಫೋಕಸ್ ಅಲ್ಲಿರುತ್ತೆ. ಕಾರಣ USFDA ಇನ್ಸ್ಪೆಕ್ಷನ್ ಇತ್ತು, ಇನ್ಸ್ಪೆಕ್ಷನ್ ಕಂಪ್ಲೀಟ್ ಆಗಿದೆ, ಜೊತೆಗೆ ವಿತ್ 5 ಅಬ್ಸರ್ವೇಷನ್ ಕಂಪ್ಲೀಟ್ ಆಗಿದೆ. ಈ ಸುದ್ದಿ ಕಾರಣಕ್ಕೆ ಗ್ರಾನ್ಯುಯಲ್ಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ರೈಟ್ಸ್ ಲಿಮಿಟೆಡ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಬೋಟ್ಸ್ವಾನಾ ಗವರ್ನಮೆಂಟ್ ನ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ಟ್ರಾನ್ಸ್ಪೋರ್ಟ್ ಇನ್ಫ್ರಾ ಮಾಡರ್ನೈಸೇಷನ್ ಅಂಡ್ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂತೆ ಇನ್ಫ್ರಾದಲ್ಲಿ ಕೆಲಸ ಮಾಡಲಿಕ್ಕೆ ಬೋಟ್ಸ್ವಾನಾ ಗವರ್ನಮೆಂಟ್ ನ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ರೈಟ್ಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಫೋರ್ಟಿಸ್ ಹೆಲ್ತ್ ಕೇರ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಬೆಂಗಳೂರಿನ ಪೀಪಲ್ ಟ್ರೀ ಹಾಸ್ಪಿಟಲ್ ಅಕ್ವೈರ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿತ್ತು. ಶನಿವಾರದ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಕೂಡ ನಾನು ಈ ಸುದ್ದಿಯನ್ನ. 125 ಬೆಡ್ಸ್ ಇರುವಂತ ಅಥವಾ ಕೆಪಾಸಿಟಿ ಇರುವಂತ ಪೀಪಲ್ ಟ್ರೀ ಹಾಸ್ಪಿಟಲ್ ಅನ್ನು ಅಕ್ವೈರ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ. ಕಂಪನಿಯ ಯಶವಂತಪುರ್ ಹಾಸ್ಪಿಟಲ್ ಇದೆಯಲ್ಲ, ಪೀಪಲ್ ಟ್ರೀ ಹಾಸ್ಪಿಟಲ್ ಯಶವಂತಪುರ್, ಅದನ್ನ ಅಕ್ವೈರ್ ಮಾಡ್ತಿರುವಂತದ್ದು 430 ಕೋಟಿಗೆ. ಸ್ಟಾಕ್ ಅನ್ನ ವಾಚ್ ಮಾಡಬಹುದು. ಈ ಅಕ್ವಿಸಿಷನ್ ಗೆ ಫೋರ್ಟಿಸ್ ಹೆಲ್ತ್ ಕೇರ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಇವತ್ತು ಅಂತ. ನಂತರ MV ಫೋಟೋವೋಲ್ಟಾಯಿಕ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಯ ಒಂದು ಸಬ್ಸಿಡಿಯರಿ ಕರ್ನಾಟಕದಲ್ಲಿ 2.5 ಗಿಗಾವ್ಯಾಟ್ ಕೆಪಾಸಿಟಿ ಇರುವಂತಹ ಸೋಲಾರ್ ಮಾಡ್ಯೂಲ್ ಫ್ಯಾಕ್ಟರಿಯನ್ನ ಸ್ಟಾರ್ಟ್ ಮಾಡಿದೆ. ಈ ಮೂಲಕ ಕಂಪನಿಯ ಒಟ್ಟು ಕೆಪಾಸಿಟಿ 10.3 ಗಿಗಾವ್ಯಾಟ್ ಅನ್ನು ತಲುಪಿದೆ. ಈ ಸುದ್ದಿ ಕಾರಣಕ್ಕೆ MV ಫೋಟೋವೋಲ್ಟಾಯಿಕ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ PVR ಐನಾಕ್ಸ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ 2 ಹೊಸ ಸ್ಕ್ರೀನ್ ಲಾಂಚ್ ಮಾಡಿದೆ ನಿನ್ನೆಯಿಂದ. ಜೊತೆಗೆ ಇತ್ತೀಚೆಗೆ ದುರಂದರ್ ನ ಸಕ್ಸಸ್ ಸ್ಟಾಕ್ ಅಲ್ಲೂ ಕೂಡ ಒಂದಷ್ಟು ಪಾಸಿಟಿವ್ ರಿಯಾಕ್ಷನ್ ಗೆ ಕಾರಣ ಆಗಿತ್ತು. ಹಾಗಾಗಿ 2 ಸುದ್ದಿ ಕಾರಣಕ್ಕೆ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಅಂದ್ರೆ ಇತ್ತೀಚಿನ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಪ್ರಾಫಿಟ್ ಬುಕಿಂಗ್ ಕಾರಣ ಆಗುತ್ತಾ ಅಥವಾ ಇವತ್ತು ಕೂಡ ಅದೇ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅನ್ನೋದನ್ನ ವಾಚ್ ಮಾಡಬಹುದು. ಏನು GE ವರ್ನೋವಾ T&D ಇಂಡಿಯಾ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ AESL ಪ್ರಾಜೆಕ್ಟ್ಸ್ ಇಂದ ಒಂದು ಆರ್ಡರ್ ಸಿಕ್ಕಿದೆ. 2500 ಮೆಗಾವ್ಯಾಟ್ ಸಾಮರ್ಥ್ಯದ ಟರ್ಮಿನಲ್ ಸ್ಟೇಷನ್ ಎಕ್ಸಿಕ್ಯೂಷನ್ ಆರ್ಡರ್. ಈ ಸುದ್ದಿ ಕಾರಣಕ್ಕೆ GE ವರ್ನೋವಾ T&D ಇಂಡಿಯಾ ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ಕ್ರಾಂಪ್ಟನ್ ಗ್ರೀವ್ಸ್ ಕನ್ಸ್ಯೂಮರ್ ಎಲೆಕ್ಟ್ರಿಕಲ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಒಂದು ಪೇಟೆಂಟ್ ಅನ್ನು ಪಡ್ಕೊಂಡಿದೆ, 20 ವರ್ಷಗಳ ಪೇಟೆಂಟ್ ಅನ್ನು ಪಡ್ಕೊಂಡಿದೆ. ಎನರ್ಜಿ ಎಫಿಷಿಯಂಟ್ ಕೂಲಿಂಗ್ ವಿತ್ ಸೀಲಿಂಗ್ ಫ್ಯಾನ್ ಅಂಡ್ ಏರ್ ಕಂಡೀಷನಿಂಗ್ ಗೆ ಸಂಬಂಧಪಟ್ಟಂತ ಪೇಟೆಂಟ್. ಈ ಸುದ್ದಿ ಕಾರಣಕ್ಕೆ ಕ್ರಾಂಪ್ಟನ್ ಗ್ರೀವ್ಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ವರುಣ್ ಬೆವರೇಜಸ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಸೌತ್ ಆಫ್ರಿಕಾದಲ್ಲಿ ಒಂದು ಅಕ್ವಿಸಿಷನ್ ಅನೌನ್ಸ್ ಮಾಡಿದೆ. ಸೌತ್ ಆಫ್ರಿಕಾ ಬೇಸ್ಡ್ ಕಂಪನಿ ಟ್ವಿಜಾನ ಅಕ್ವೈರ್ ಮಾಡ್ತಾ ಇದೆ, 100% ಸ್ಟೇಕ್ ಅನ್ನು ತಗೊಳ್ತಾ ಇದೆ. ಇದು ಸೌತ್ ಆಫ್ರಿಕಾದ ನಾನ್ ಆಲ್ಕೋಹಾಲಿಕ್ ಬೆವರೇಜ್ ಕಂಪನಿ. ಈ ಅಕ್ವಿಸಿಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ, ಇದನ್ನು ಕೂಡ ವಾಚ್ ಮಾಡಬಹುದು. ಈ ಅಕ್ವಿಸಿಷನ್ ನಿರ್ಧಾರಕ್ಕೆ ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ನಾಲೆಡ್ಜ್ ಮರೈನ್ ಅಂಡ್ ಇಂಜಿನಿಯರಿಂಗ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಹಿಂದೆ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು. ಇವತ್ತು ಎಕ್ಸ್ ಡೇಟ್ ಆಗಿರುತ್ತೆ ಸ್ಟಾಕ್ ಸ್ಪ್ಲಿಟ್ ಗೆ. 10 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ 5 ರೂಪಾಯಿ ಮಾಡಿ ಅನೌನ್ಸ್ಮೆಂಟ್ ಅನ್ನು ಮಾಡಿತ್ತು. ಅಂದ್ರೆ 1:2 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ, 1:2 ಆಗುತ್ತೆ. ಇವತ್ತು 50% ಡೌನ್ ತರ ತೋರಿಸಬಹುದು, ಬಟ್ ಅದಕ್ಕಾಗಿ ಭಯಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ಕಾರ್ಪೊರೇಟ್ ಆಕ್ಷನ್ ಕಾರಣಕ್ಕೆ ಆಗ್ತಿರುವಂತಹ ಬದಲಾವಣೆ. ಒನ್ಸ್ ಅಡಿಷನಲ್ ಶೇರ್ಗಳು ನಿಮ್ಮ ಪೋರ್ಟ್ಫೋಲಿಯೋಗೆ ಆಡ್ ಆದ್ಮೇಲೆ ಅದು ಸರಿ ಆಗುತ್ತೆ, ಅಲ್ಲಿವರೆಗೂ ಡೌನ್ ತೋರಿಸುತ್ತೆ, ಬಟ್ ಭಯಪಡುವಂತದ್ದೇನಿಲ್ಲ. ಇನ್ನು ಗುಜರಾತ್ ಕಿಡ್ನಿ IPO ಇವತ್ತಿಂದ ಓಪನ್ ಆಗ್ತಾ ಇದೆ. ಪ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು, ಆಸ್ ಆಫ್ ನೌ 6% ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಇವತ್ತಿಂದ IPO ಓಪನ್ ಆಗ್ತಾ ಇದೆ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನಾವು ನೋಡಬಹುದು. 158 ಪಾಯಿಂಟ್ಸ್, 0.61% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳನ್ನ ನೋಡಿದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಿಕ್ಕೈಯಲ್ಲಿ ನೋಡಬಹುದು ನಿಯರ್ಲಿ 2%. ಸ್ಟ್ರೈಟ್ ಟೈಮ್, ಹ್ಯಾಂಗ್ಸೆಂಗ್ ಎಲ್ಲವೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತೀವಿ. ಅದರಲ್ಲೂ 1% ಗಿಂತ ಜಾಸ್ತಿ ಹಲವು ಮಾರ್ಕೆಟ್ ಗಳಿದಾವೆ. ಇನ್ನು ಸ್ಟ್ರೈಟ್ ಟೈಮ್ 0.7%, ಹ್ಯಾಂಗ್ಸೆಂಗ್ 0.3%, ಜಕಾರ್ತಾ ಕಾಂಪೋಸಿಟ್ 0.1%, ಶಾಂಘೈ ಕಾಂಪೋಸಿಟ್ 0.57%. ಈ ರೀತಿ ಟ್ರೇಡ್ ಆಗ್ತದೆ. ಒಟ್ಟಿನಲ್ಲಿ ಏಷ್ಯನ್ ಕ್ಯೂಸ್ ತುಂಬಾ ಒಳ್ಳೆ ಪಾಸಿಟಿವ್ ಇದೆ. ಹಾಗೆ ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ. ಹಾಗೆ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. 106 ಪಾಯಿಂಟ್ಸ್, 0.2% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಒಟ್ಟಿನಲ್ಲಿ ಗ್ಲೋಬಲ್ ಕ್ಯೂಸ್ ಇವತ್ತು ಚೆನ್ನಾಗಿದೆ. ಗ್ಯಾಪ್ ಅಪ್ ಓಪನಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ನಮಗದು ಬಹಳ ಮುಖ್ಯ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಏನೋ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ನಿಯರ್ಲಿ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇವತ್ತು ಗೋಲ್ಡ್ ಅಲ್ಲೂ ಕೂಡ ನಿಯರ್ಲಿ 1% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಆಸ್ ಆಫ್ ನೌ ಇಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಮೂವ್ ಆಗಿದಾವೆ ಇವತ್ತು. ಸರಿಗಳೇರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಕೌಂಟ್ ಅನ್ನ ತೆರಿಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.